ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಹದಿರೋ ಲಾಗ್ಸ್. ನಾನು ಈ ವಿಡಿಯೋನ ಸುಮಾರು ಒಂದು 3 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಈಗಷ್ಟೇ ನಮ್ಮ ಚೀರು ಹಾಗೆಯೇ ಅವರ ಅಜ್ಜಿ ಬಂದರು. ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ಹಾಗೆಯೇ ಕಾರ್ತಿಕ ಮಾಸ ಆಗಿರೋದ್ರಿಂದ ಅವರು ಪೂಜೆ ಮಾಡಿಸಿದ್ರಂತೆ. ಪ್ರಸಾದ ತೊಗೊಂಡು ಬಂದಿದ್ದಾರೆ. ಅಜ್ಜಿ ಮತ್ತು ಮೊಮ್ಮಗ ಇಬ್ಬರು ಕೂಡ ಬಂದಿದ್ದಾರೆ. ಈ ಸಲ ನನ್ನ ತಂಗಿ ಬಂದಿಲ್ಲ. ಅದ್ರ ಜೊತೆಗೆ ಇವತ್ತು ನಮ್ಮೂರಲ್ಲಿ ವೈರ್ಮುಡಿ ಐತೆ, ಅಂದರೆ ಇರುಮುಡಿ ಐತೆ. ಅದ್ರದ್ದು ಹಾಗೆ ನಮ್ಮ ಮನೆ ಎಲ್ಲಿ ತನಕ ಬಂತು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರ್ತದೆ. ವಿಡಿಯೋನ ಕೊನೆ ತನಕ ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಫೋನ್ ತೆಗಿ, ಮಗ ತೆಗಿ. ಇವಾಗ ಮಾಲೆ ಹಾಕಿಸ್ಕೊಂಡಿರೋಂತಹ ಸ್ವಾಮಿಗಳು ಸ್ನಾನ ಮಾಡಿಕೊಂಡು ಪೂಜೆಗೆ ಹೊರಟಿದ್ದಾರೆ. ಇವತ್ತು ಬೇಗ ಹೋಗ್ತಾ ಇದ್ದಾರೆ. ಇವತ್ತು ಊರಿಗೆಲ್ಲ ಅನ್ನದಾನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬೇಗ ಪೂಜೆಯಾಗೆ ಭಜನೆನ ಮುಗಿಸ್ಕೊಂಡು ಅವರೇನೆ ಊಟ ಬಡಿಸ್ಬೇಕಲ್ವ, ಹಾಗಾಗಿ ಬೇಗ ಹೋಗ್ತಿದ್ದಾರೆ. ನಮ್ಮನೆ ಅಮ್ಮ ಹಾಗೆಯೇ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ಅತ್ತಿಗೆ ಅವರೆಲ್ಲ ನೋಡ್ತಿದ್ದಾರೆ. ಏನಕ್ಕೆ ಅಂದರೆ ಅವ್ರ ಮನೆ ಎಲ್ಲರೂ ಕೂಡ ಮಾಲೆನ ಹಾಕಿಸ್ಕೊಂಡಿದ್ದಾರೆ. ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ, ಹಾಗೆಯೇ ನಮ್ಮ ಭಾವ ಅವರು ಮತ್ತು ನಮ್ಮ ಮಾವದಿರು ಎಲ್ಲ ಮಾಲೆ ಹಾಕಿಸ್ಕೊಂಡಿದ್ದಾರೆ. ನಮ್ಮನೆ ಯಾರೂ ಹಾಕಿಸ್ಕೊಂಡಿಲ್ಲ. ಈಗ ಜಸ್ಟ್ ಅವರು ಸ್ನಾನ ಮಾಡಿಕೊಂಡು ಹೊರಡ್ತಿದ್ದಾರೆ. ನಮ್ಮಮ್ಮನೂ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲನೂ ಮುಗಿಸಿ ಇದು ಮಾಡ್ತಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದ್ದಾರಲ್ವ, ಆದರೆ ಹಸುವಿನ ಸಗಣಿ ತೊಗೊಂಡು ಹೋಗ್ತಿದ್ದಾರಲ್ಲ, ಅವರು ನಮ್ಮ ಅತ್ತೆ, ಅಂದರೆ ಸೋದರದ ಅತ್ತೆ. ಅವ್ರಿಗೆ ಮಗನೂ ಕೂಡ ಹಾಕಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಎಲ್ಲನೂ ಕ್ಲೀನ್ ಮಾಡಿ ಊಟಕ್ಕೆ ಹೋಗವ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಮನೆ ಬಾಗಿಲಿಗೆ ಇಡ್ತಾರಲ್ಲ, ಅದಕ್ಕೆ ಸಗಣಿ ಹಾಕಿ ನೀಟಾಗಿ ತಾರಿಸಿ ಆದಮೇಲೆ ದೀಪನ ಇಡ್ತಾರೆ. ಇವಾಗ ಅದೇ ಕೆಲಸನ ಮಾಡ್ತಿದ್ದಾರೆ. ಸ್ವಲ್ಪ ಜನ ಮುಂದೆ ಹೋದರು ಸ್ವಾಮಿಗಳು, ಇವಾಗ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಫುಲ್ ಇರುಮುಡಿ ಬಗ್ಗೆ ಹಾಗೆಯೇ ನಮ್ಮ ಮನೆ ಎಲ್ಲಿ ತನಕ ಬತ್ತು ಅನ್ನೋದ್ರ ಬಗ್ಗೆನೇ ಇರುತ್ತೆ. ಆಲ್ರೆಡಿ ಇವತ್ತು ಸಂಜೆ ಆಯಿತು. ಇದು ನೆಕ್ಸ್ಟ್ ಡೇ ವಿಡಿಯೋ. ಇವತ್ತು ಹೊರಟಿರೋದು ಅವರು, ಅಂದರೆ ಇರುಮುಡಿ ಎಲ್ಲ ಕಟ್ಕೊಂಡು ಹೊರಟಿರೋದು ಇವಾಗ ಅವರು, ಅಂದರೆ ಸನ್ನಿಧಿಗೆ ಹೋಗ್ತಾ ಇದ್ದಾರೆ. ಇವಾಗ ಬೆಳಗ್ಗೆನೇ ಇವಾಗ ಕೊಂಡ ಏನೋ ಐತಾರಲ್ಲ, ಅದಕ್ಕೆ ಹೋಗ್ತಾ ಇದ್ದಾರೆ. ಇದು ವಿಡಿಯೋ ನಮ್ಮ ಹಣ್ಣನ ಮಗ ಮಾಡ್ಕೊಂಡು ಬಂದಿದ್ದಾನೆ. ಒಂದು ಸ್ವಲ್ಪ ವೈಬ್ರೇಷನ್ ಐತೆ, ಅಲ್ಲಿ ಇಲ್ಲಿ ಸ್ವಲ್ಪ ಇದೈತೆ ಅಷ್ಟೇ. ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾನೆ. ಅವ್ನಿಗೆ ಹೆಂಗಾಗುತ್ತೆ ಆ ಥರ ಮಾಡ್ಕೊಂಡು ಬಂದಿದ್ದಾನೆ. ನಾನು ಹೋಗೋಕ್ಕಾಗಿರಲಿಲ್ಲ. ನನ್ನ ಮಗ ಇವಾಗ 1 ತಿಂಗಳಿರೋದ್ರಿಂದ ಅದೇ ಚೂರು ಆಯ್ತಾ ಅದೊಂದು ಈ ವಡಿ ಸೊಪ್ಪಲಿ ಅದೇನು ಮಾಡಕ್ಕೆ ವಡಿಗ ಸೊಪ್ಪಲಿ ಕುಮಾರ ಇದೊಂದು ಕೊಡಿಲ್ಲ, ಕ್ರಾಸ್ ಆಗಿರೋದ್ಯ ಕುಮಾರ. ಮೇಲೆ ಮೇಲೆ ಹೊಡೆದ್ಯ ಬಿಡಿಗ. ಓದಪ್ಪ ಅಂದ್ರೆ ಅಂಟ್ಕೊಂಬಿಟ್ಟಿತ್ತು ಸಖತ್ತಾಗಿ. ಬೇಗ ಅಂದ್ರೆ ಬೇಗ ಹಾಕಿದ್ರು. ಬೇಗ ಅವರು ಬೇಗ ಅಂದ್ರೆ 12 ಗಂಟೆ ಏನು ಇದೊಂಚೂರು ಬಸವಣ್ಣ ಅದ ಎಸಿ ಹಂಗೆ ಕಡಿತು ನೋಡ್ದ ಅಲ್ಲಿ ಬಿತ್ತೈತೆ.
ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ನಿನ್ನ ಕೂಗು ಸ್ವಾಮಿ ಕೂಗು ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಈಗ ಸ್ಟಾರ್ಟಿಂಗ್ ಹೋಗ್ರಿ 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 ಈಗ ಹೋಯ್ತಾ ಇರ್ಬೇಕು ಸುಮ್ಮನೆ ಹೋಯ್ತಾ ಇರ್ಬೇಕು ಈಗ ಹೋಗ್ರಿ ಹೋಗ್ರಿ ಹೊಂಟ್ಬಿಡಿ ಈಗ ರೇ ಬುಡ ಸಮಯ ಹೊಂಟ್ಬಿಡ್ರಿ ಈಗ ಹೋಗ್ರಿ ಹಂಗೆ ಹೋಯ್ತಾ ಹೋಗ್ರಿ ಹೋಗ್ರಿ ಈಗ ಹೋಗ್ರಿ ಈಗ ಪ್ರೀತಿ ಸ್ವಾಮಿ ಹೋಗಿ ಅಷ್ಟೇ ಅಪ್ಪ ನುಗ್ಗಿ ನುಗ್ಗಿ ಹೋಗ್ರಿ ನುಗ್ಗಿ ಹೋಗ್ರಿ ಹೇಳಕ್ರಾಗೆ ಆಡ್ತಾವ್ರಿ ಏನಾದ್ರು ಭೂಮಿ ಪೂಜೆ ಆದಮೇಲೆ ಅದೇ ಥರದ್ದು ಅದೇ ಕಲಿಸಿದ್ದಾರೆ. ಹಾಗೆಯೇ ಇಟ್ಕೆನೂ ಕೂಡ ಬಂದಿದ್ದಾವೆ. ಇವತ್ತು ಸೈಜು ಕೂಡ ಬರ್ತಾವಂತೆ. ಈ ಒಂದು ಇಟ್ಕೆ 65 ರೂಪಾಯಿ ಅಂತೆ, ಅಂದರೆ ಒಂದು ಇಟ್ಕೆಗೆ 65 ರೂಪಾಯಿ ಬೀಳುತ್ತಂತೆ. ಇದು ಬೇರೆಯವ್ರ ಮನೆ ಕಟ್ಟೋಕ್ಕೆ ನಮಗೊಂದು 1300 ಇಟ್ಕೆ ಆಗಬಹುದು ಅಂತ ಹೇಳಿದ್ದಾರೆ. ಅವತ್ತು ಮೊನ್ನೆ ದಿನ ಸ್ವಲ್ಪ ಬಂದಿದ್ದು, ಇವತ್ತು ಫುಲ್ ಬಂದಿದ್ದಾವೆ. ನಮ್ಮ ಬೇರೆಯವ್ರ ಮನೆ ಕಟ್ಟೋಕ್ಕೆ ಆಗುತ್ತೆ. ಹಾಗೆಯೇ ಬೇಸ್ಮಠ ಎಲ್ಲ ಕಲಿಸಿದ್ದಾರೆ, ಒಣಗಲಿ ಅಂತ ಬಿಟ್ಟಿದ್ದಾರೆ. ಇನ್ನೇನಿದ್ರೂ ಬೇಸ್ಮಠ ಮಾಡಿಸ್ಬೇಕು. ಅದೇ ಕಲಿಸಿದ್ದಾರೆ, ಬೇಸ್ಮಠ ಮಾಡಿಸ್ಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರ ಅಂದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ. ಇವಾಗ ನಂದು ಕ್ಯಾಮ್ರಾ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿ ಬರ್ತಾ ಇಲ್ಲ. ನಿಮ್ಮೆಲ್ಲ ಸಪೋರ್ಟು ಪ್ರೀತಿ ಹೀಗೆ ಇದ್ದರೆ ಮುಂದೊಂದಿನ ತೊಗೊತೀನಿ.